ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ಇಂದಿನ ತರಗತಿಯಲ್ಲಿ ಸಂವಿಧಾನದ ಪ್ರಾಮುಖ್ಯತೆ, ಸಂವಿಧಾನ ಅಂದರೆ ಏನು, ಸಂವಿಧಾನದ ಗುಣಲಕ್ಷಣಗಳನ್ನು ನೋಡಿದ್ವಿ. ಇಂದು ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡೋಣ. ಈ ಪ್ರಿಯಂಬಲ್ ಅಂದರೆ ಏನು? ಪ್ರಿಯಂಬಲ್ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಬುಕ್ಸ್ ತಗೊಳ್ಳಿ, ಬುಕ್ಸಲ್ಲಿ ಪ್ರಿಫೇಸ್ ಅಂದರೆ ಮುನ್ನುಡಿ. ಯಾವುದೇ ಒಂದು ಬುಕ್ಕಲ್ಲಿ ಒಂದು ಮುನ್ನುಡಿ ಇರುತ್ತೆ. ಮುನ್ನುಡಿಯಲ್ಲಿ ಏನೇನಿರುತ್ತೆ ಅಂತಂದರೆ ಆ ಒಂದು ಪುಸ್ತಕದ ಇಡೀ ಸಾರಾಂಶ, ಪುಸ್ತಕದಲ್ಲಿ ಏನೇನನ್ನು ಅಳವಡಿಸಿಕೊಂಡಿದೆ, ಪುಸ್ತಕದಲ್ಲಿ ಯಾವೆಲ್ಲ ವಿಷಯಗಳಿದ್ದಾವೆ, ಅದರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ ಆ ಮುನ್ನುಡಿಯಲ್ಲಿರುತ್ತದೆ. ಅದೇ ಥರ ನಮ್ಮ ಪ್ರಿಯಂಬಲಲ್ಲೂ ಅಷ್ಟೇ, ಕಾನ್ಸ್ಟಿಟ್ಯೂಷನಲ್ಲಿರ್ತಕ್ಕಂತಹ ಒಂದು ಎಲ್ಲ ತರಹದ ಸಮ್ಮರಿಯೇ ಈ ಪ್ರಿಯಂಬಲ್ ಇರ್ತಕ್ಕಂಥದ್ದು. ಮತ್ತು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಸಂವಿಧಾನವು ಪ್ರಿಯಂಬಲನ್ನು ಅಳವಡಿಸ್ಕೊಳ್ತು. USA ಸಂವಿಧಾನದಲ್ಲಿ ಇರ್ತಕ್ಕಂತಹ ಪ್ರಿಯಂಬಲನ್ನು ಇಡೀ ಜಗತ್ತು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತು. ಅದರಂತೆಯೇ ಕೂಡ ಭಾರತವು ಅದನ್ನು ಪ್ರಿಯಂಬಲನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತು. ಈ ಪ್ರಿಯಂಬಲ್ ಅಂದರೆ ಏನು? ಈ ಪ್ರಿಯಂಬಲ್ ಅಂದರೆ ಸಂವಿಧಾನದ ಒಂದು ಮುನ್ನುಡಿ. ಪಾಲ್ಕಿವಾಲರ್ ಅವರು ಹೇಳ್ತಕ್ಕಂತೆ ಪ್ರಿಯಂಬಲ್ ಆಸ್ ದ ಐಡೆಂಟಿ ಕಾರ್ಡ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಪಾಲ್ಕಿವಾಲರ್ ಅವರು ಏನು ಹೇಳ್ತಾರೆ ಅಂತಂದರೆ, ಪ್ರಿಯಂಬಲ್ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಐಡೆಂಟಿಟಿ ಕಾರ್ಡ್ ಇದ್ದಂಗೆ. ಅಂದರೆ ಈ ವಾಕ್ಯದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಪ್ರಿಯಂಬಲ್ ಎಷ್ಟು ಮಹತ್ವದ್ದು, ಪ್ರಿಯಂಬಲ್ ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ನ ಒಂದು ಸಂಪೂರ್ಣವಾದಂತಹ ಭಾಗ ಅಂತಕ್ಕಂಥದ್ದು ಇದು ಹೇಳುತ್ತೆ. ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮೂವ್ಡ್ ಬೈ ಜವಾಹರ್ಲಾಲ್ ನೆಹರು. ಅಂದರೆ ಪ್ರಿಯಂಬಲ್ ಅಂತಕ್ಕಂಥದ್ದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸ್ತಾರೆ ಜವಾಹರ್ಲಾಲ್ ನೆಹರು ರವರು. ಅದು ಸಂವಿಧಾನ ರಚನಾ ಸಭೆಯಲ್ಲಿ 13 ಡಿಸೆಂಬರ್ 1946ರಲ್ಲಿ ಅವರು ಈ ಒಂದು ಧ್ಯೇಯಗಳ ಮಂಡನೆಯನ್ನು ಮಂಡಿಸ್ತಾರೆ. ಅದು ಸಂವಿಧಾನ ರಚನಾ ಸಮಿತಿಯಲ್ಲಿ ಜನವರಿ 22, 1947ರಲ್ಲಿ ಅಡಾಪ್ಟೇಷನ್ ಮಾಡ್ತಾರೆ. ಈ ಅಡಾಪ್ಟೇಷನ್ ಮಾಡ್ಕೋತಾರೆ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು. ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಏನೇನಿದೆ ಅಂದರೆ ಲಿಬರ್ಟಿ, ಈಕ್ವಲಿಟಿ, ಫ್ರಟರ್ನಿಟಿ, ಈ ಎಲ್ಲ ಅಂಶಗಳು ಅಂದರೆ ಸ್ವಾತಂತ್ರ್ಯ, ನ್ಯಾಯ, ಸಮಾನತೆ, ಭ್ರಾತೃತ್ವ, ಇವೆಲ್ಲ ಅಂಶಗಳು ಕೂಡ ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಇರುತ್ತೆ. ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಬೇಸ್ಡ್ ಮೇಲೆ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ಜಾರಿಗೆ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಈ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೋಡೋಣ. ಈಗ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಾವು 4 ಭಾಗ ಮಾಡೋದಾದ್ರೆ ಅಂದ್ರೆ 4 ವಿಭಾಗಗಳಲ್ಲಿ ನಾವು ಅಧ್ಯಯನ ಮಾಡೋದಂದ್ರೆ, ಫಸ್ಟ್ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ, ವಿ ದ ಪೀಪಲ್ ಆಫ್ ಇಂಡಿಯಾ. ಅಂದ್ರೆ ಇಲ್ಲೇನ್ ತಿಳಿಸುತ್ತೆ ಅಂದ್ರೆ, ಇದು ಭಾರತೀಯರಿಂದ ರಚಿತವಾಗಿರ್ತಕ್ಕಂಥದ್ದು ಮತ್ತೆ ಭಾರತೀಯರಿಗಾಗಿ ರಚಿತವಾಗಿರ್ತಕ್ಕಂಥದ್ದು. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಪೀಪಲ್ ಆಫ್ ಇಂಡಿಯಾ. ಈ ಒಂದು ನಮ್ಮ ಸಂವಿಧಾನವು ಎಲ್ಲ ಅಧಿಕಾರದ ಸೋರ್ಸ್ ಯಾವುದು ಅಂದ್ರೆ, ಅಧಿಕಾರದ ಮೂಲ ಯಾವುದು ಅಂದ್ರೆ ದ ಪೀಪಲ್. ಅಂದ್ರೆ ಜನರಿಂದ ಬಂದಿರತಕ್ಕಂತಹ ಸಂವಿಧಾನ ಅನ್ನೋ ಹೇಳುವ ಒಂದು ಉದ್ದೇಶಕ್ಕಾಗಿಯೇ ಭಾರತದ ಪ್ರಸ್ತಾವನೆಯಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಇದು ಫಸ್ಟ್ ಭಾಗ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ನೋಡೋದಾದ್ರೆ, ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಡೆಮೊಕ್ರಾಟಿಕ್ ರಿಪಬ್ಲಿಕ್. ಅಂದ್ರೆ ಇದೇನು ಹೇಳುತ್ತೆ ಅಂದ್ರೆ, ನಮ್ಮ ಭಾರತದಲ್ಲಿರ್ತಕ್ಕಂತಹ ಒಂದು ನೇಚರ್ ಹೇಳುತ್ತದೆ, ನಮ್ಮ ಭಾರತ ರಾಷ್ಟ್ರದ ಒಂದು ನೇಚರ್ ಹೇಳುತ್ತೆ. ನಮ್ಮ ಭಾರತ ರಾಷ್ಟ್ರ ಸಾವರಿನ್ ಅಂದ್ರೆ ಸಾರ್ವಭೌಮ, ಸೋಷಿಯಲಿಸ್ಟ್ ಸಮಾಜವಾದಿ, ಸೆಕ್ಯುಲರ್ ಜಾತ್ಯತೀತ, ಮತ್ತೆ ಡೆಮೊಕ್ರಾಟಿಕ್ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಅಂದ್ರೆ ಈ ಸೆಕೆಂಡ್ ಪಾರ್ಟ್ ಆಗಿ ನಾವು ಏನನ್ನು ಅಧ್ಯಯನ ಮಾಡೋದಾದ್ರೆ, ಇದು ಭಾರತದ ಮತ್ತು ಭಾರತದಲ್ಲಿರುವ ರಾಜ್ಯದ ನೇಚರ್ ಅನ್ನು ಹೇಳುತ್ತೆ. ನಮ್ದು ಸಮಾಜವಾದಿ ಮತ್ತೆ ಸೆಕ್ಯುಲರ್ ಮತ್ತೆ ಡೆಮೊಕ್ರೆಟಿಕ್ ಮತ್ತೆ ರಿಪಬ್ಲಿಕ್ ನಮ್ಮ ಸ್ಟೇಟ್ ಅಂತಕ್ಕಂಥದ್ದ ಈ ಸೆಕೆಂಡ್ ಪಾರ್ಟ್ ಹೇಳುತ್ತೆ. ನೆಕ್ಸ್ಟ್ ನಾವು ಥರ್ಡ್ ಪಾರ್ಟ್ ಅಲ್ಲಿ ಹೋಗೋದಾದ್ರೆ, ಆಬ್ಜೆಕ್ಟಿವ್ ಆಫ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತಿದ್ದು ಅಂದ್ರೆ ಭಾರತ ಸಂವಿಧಾನದ ಒಂದು ಉದ್ದೇಶಗಳನ್ನ ಹೇಳುತ್ತೆ. ನಮ್ಮ ಭಾರತ ಸಂವಿಧಾನದ ಉದ್ದೇಶ ಏನು? ನಮ್ಮ ಭಾರತ ಸಂವಿಧಾನದಲ್ಲಿ ನಮ್ಗೆ ಏನು ಉದ್ದೇಶ ಇದೆ ಅಂತಂದ್ರೆ, ಭಾರತ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನ್ಯಾಯ, ಲಿಬರ್ಟಿ ಸ್ವಾತಂತ್ರ್ಯ, ಈಕ್ವಲಿಟಿ ಸಮಾನತೆ, ಫ್ರಟರ್ನಿಟಿ ಭ್ರಾತೃತ್ವ, ಜಸ್ಟಿಸ್, ಲಿಬರ್ಟಿ, ಈಕ್ವಲಿಟಿ ಮತ್ತೆ ಫ್ರಟರ್ನಿಟಿ, ಇದು ನಮ್ಮ ಭಾರತದ ಸಂವಿಧಾನದ ಮೂಲ ಉದ್ದೇಶ. ಈ ಮೂಲ ಉದ್ದೇಶವನ್ನ ಈ ಥರ್ಡ್ ಪಾರ್ಟ್ ನೋಡ್ತೀವಿ. ನೆಕ್ಸ್ಟ್ ಫೋರ್ತ್ ಪಾರ್ಟ್ ಅಲ್ಲಿ ಹೋದ್ರೆ, ಭಾರತದ ಸಂವಿಧಾನ ಏನ್ ಹೇಳುತ್ತದೆ, ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರಿಯಂಬಲ್ ಏನ್ ಹೇಳುತ್ತೆ ಅಂತಂದ್ರೆ, ಫೋರ್ತ್ ಪಾರ್ಟ್ ಅಲ್ಲಿ ಡೇಟ್ ಆಫ್ ಅಡಾಪ್ಟೇಷನ್. ನಮ್ಮ ಸಂವಿಧಾನವನ್ನು ನಾವು ನವೆಂಬರ್ 26,
1949ರಲ್ಲಿ ಅಡಾಪ್ಟೇಷನ್ ಮಾಡ್ಕೋತೀವಿ. ಬಟ್ ಇದು ಯಾವ ಜಾರಿಗೆ ಬರುತ್ತೆ ಅಂದರೆ 1950 ಜನವರಿ 26ನೇ ತಾರೀಕು ಇದು ಜಾರಿಗೆ ಬರುತ್ತದೆ. ಯಾಕೆ ಇವತ್ತೇ ಜಾರಿಗೆ ಬರುತ್ತೆ ಬಂತು? ಯಾಕೆ 1949ರಲ್ಲಿ ರೆಡಿ ಆಗಿದ್ರು ಕೂಡ 1950ರಲ್ಲಿ ಜಾರಿಗೆ ಬಂತು ಅಂದರೆ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಅದರಲ್ಲಿ. ಏನಂದ್ರೆ ಅದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸೆಷನ್ ನಡೆಯುತ್ತೆ ಲಾಹೋರಲ್ಲಿ. 1929ರಲ್ಲಿ ಲಾಹೋರ್ ಸೆಷನ್ ನಡೆಯುತ್ತೆ. ಆ ಲಾಹೋರ್ ಸೆಷನ್ ನಲ್ಲಿ ಒಂದು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನ ಮಾಡ್ತಾರೆ. ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ 1930 ಜನವರಿ 26ನೇ ತಾರೀಕು ಫಸ್ಟ್ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಅದರ ಒಂದು ನೆನಪಿಗೋಸ್ಕರ ಭಾರತದ ಸಂವಿಧಾನವು ಜನವರಿ 26, 1950ರಲ್ಲಿ ಜಾರಿಗೆ ಬಂತು. ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಪ್ರಮುಖ ಅಂಶಗಳನ್ನು ನೋಡೋಣ, ಕೀ ಪಾಯಿಂಟ್ಸ್ ನೋಡೋಣ. ಫಸ್ಟ್ ಒನ್, ಸಾವರಿನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸಾವರಿನಿಟಿ? ವಾಟ್ ಈಸ್ ದ ಮೀನಿಂಗ್? ಏನಿದರ ಅರ್ಥ ಅಂದ್ರೆ ಇಟ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್. ಅಂದ್ರೆ ನಮ್ಮ ಭಾರತದಲ್ಲಿ ನಾವು ಈಗ CAA ಆಕ್ಟ್ ತಗೊಂಡ್ಬಂದ್ವಿ, GST ಇಂಪ್ಲಿಮೆಂಟೇಷನ್ ಮಾಡಿದ್ವಿ, ಈಗ ಹೊಸ ಸಂಸತ್ ಭವನವನ್ನು ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದೆಲ್ಲದಕ್ಕೂ ಯಾವುದೇ ಹೊರ ದೇಶದ ಪರ್ಮಿಷನ್ ಬೇಕಿಲ್ಲ, ಹೊರ ದೇಶದ ಒಪಿನಿಯನ್ ಬೇಕಿಲ್ಲ, ಯಾವುದೇ ಒಂದು ದೇಶದ ಮೇಲೆ ನಾವು ಡಿಪೆಂಡೆನ್ಸಿ ಇಲ್ಲ. ನಮಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದೆ. ನಾವು ಸಾರ್ವಭೌಮ ಅಧಿಕಾರವನ್ನು, ಪರಮಾಧಿಕಾರವನ್ನು ನಾವು ಪಡ್ಕೊಂಡಿದ್ದೀವಿ. ಈ ಉದ್ದೇಶಕ್ಕಾಗಿಯೇ ನಮ್ಮ ಪ್ರಿಯಾಂಬಲ್ ಅಲ್ಲಿ ನಾವು ಸಾರ್ವಭೌಮ ಕಂಟ್ರಿ, ನಾವು ಯಾವ ಕಂಟ್ರಿ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋ ಉದ್ದೇಶದಿಂದ ಈ ಸಾವರಿನ್ ಅಂತಕ್ಕಂತಹ ವರ್ಡ್ ಅನ್ನ ಪ್ರಿಯಾಂಬಲ್ ಅಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಕೀ ಪಾಯಿಂಟ್ ಬಂದು ಸೋಷಿಯಲಿಸಮ್. ಸೋಷಿಯಲಿಸ್ಟ್ ಅಂದ್ರೆ ಸಮಾಜವಾದಿ ಅಂತಕ್ಕಂಥದ್ದು 1950 ಜನವರಿ 26ನೇ ತಾರೀಕು ಇದು ನಮ್ಮ ಸಂವಿಧಾನದಲ್ಲಿ ಇರಲಿಲ್ಲ. ಈ ಸಮಾಜವಾದಿ ಮತ್ತೆ ಜಾತ್ಯತೀತತೆ ಮತ್ತೆ ಇಂಟೆಗ್ರಿಟಿ, ಐಕ್ಯತೆ ಅಂತಕ್ಕಂತಹ ವರ್ಡ್ ಅನ್ನ ನಮ್ಮ ಸಂವಿಧಾನದಲ್ಲಿ 1976 42ನೇ ತಿದ್ದುಪಡಿಯ ಮೂಲಕ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಅವಾಗ ಇಂದಿರಾ ಗಾಂಧಿಯವರು ನಮ್ಮ ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತಿದ್ದುಪಡಿಯನ್ನು ಮಾಡಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಅಂಡ್ ಇಂಟೆಗ್ರಿಟಿ ಈ 3 ವರ್ಡ್ಗಳನ್ನ ನಮ್ಮ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿದ್ರು. ಈ ಸೋಷಿಯಲಿಸಮ್ ಅಂದ್ರೆ ಏನು? ಸೋಷಿಯಲಿಸ್ಟ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಕಾರ್ಲ್ ಮಾರ್ಕ್ಸ್ ನ ಸಿದ್ಧಾಂತ ಇದು. ಸೋಷಿಯಲಿಸಮ್ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ. ಈ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತದ ಪ್ರಕಾರ ಸೋಷಿಯಲಿಸಮ್ ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಇನ್ಇಕ್ವಾಲಿಟಿ ಅಂದ್ರೆ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥದ್ದು. ಅಂದ್ರೆ ಸಮಾಜದಲ್ಲಿರ್ತಕ್ಕಂತಹ ಸ್ಟೇಟಸ್ಸು, ನಮ್ಮ ಒಂದು ಲಿವಿಂಗ್ ಸ್ಟ್ಯಾಂಡರ್ಡು, ನಮ್ಮ ಒಂದು ಇನ್ಕಮ್ಮು, ಈ ಆಧಾರದ ಮೇಲೆ ರಿಚ್ ಮತ್ತೆ ಪೂರ್ ಈ ಒಂದು ಆಧಾರದ ಮೇಲೆ ಆಗ್ತಿರ್ತಕ್ಕಂತಹ ಅಸಮಾನತೆಯನ್ನ ತೊಡೆದಾಕ್ತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ನ ಸಿದ್ಧಾಂತ ಸೋಷಿಯಲಿಸಮ್. ಬಟ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ಇರ್ತಕ್ಕಂತಹ ಸೋಷಿಯಲಿಸಮ್ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸ್ ಅವರ ಸೋಷಿಯಲಿಸಮ್ ಸಿದ್ಧಾಂತನ ಅಥವಾ ಗಾಂಧಿಯನ್ ಪ್ರಕಾರ ಇರ್ತಕ್ಕಂತಹ ಸೋಷಿಯಲಿಸಮ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ಈ ಈಕ್ವಾಲಿಟಿಯನ್ನ ತೊಡೆದಾಕುವುದಲ್ಲದೆ ನಮ್ಮ ಭಾರತದ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ ರಾಜ್ಯಗಳಿಗೆ ಮತ್ತೆ ಕೇಂದ್ರ ಸರ್ಕಾರವು ಹಲವಾರು ಲಾಗಳನ್ನು ತರುವುದರ ಮೂಲಕ, ಹಲವಾರು ಕಾನೂನುಗಳನ್ನು ತರುವುದರ ಮೂಲಕ, ಅನುದಾನಗಳನ್ನು ತರುವುದರ ಮೂಲಕ ಸೊಸೈಟಿಯಲ್ಲಿ ಇರ್ತಕ್ಕಂತಹ ಈ ಒಂದು ಪೂರ್ ಮತ್ತೆ ರಿಚ್ ಅಂತಕ್ಕಂತಹ ಏನು ಈ ಒಂದು ಗ್ಯಾಪ್ ಇದೆ, ಈ ಗ್ಯಾಪ್ನ ಬ್ರಿಡ್ಜ್ ಮಾಡುತ್ತೆ. ಈಗ ನಮ್ಮ ಭಾರತದ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಸಮಾಜವಾದಿ ತತ್ವ ಕಾರ್ಲ್ ಮಾರ್ಕ್ಸ್ ಅವರ ತತ್ವನ ಅಥವಾ ನಮ್ಮ ಗಾಂಧಿಯನ್ ಪ್ರಿನ್ಸಿಪಲ್ ಅಲ್ಲಿ ಇರ್ತಕ್ಕಂತಹ ಸಮಾಜವಾದಿ ತತ್ವನ ಅಂತ ಹೇಳಿದ್ರೆ ನಾವು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಒಂದು ತತ್ವವನ್ನು ಪಾಲನೆ ಮಾಡ್ತೀವಿ ಮತ್ತೆ ಗಾಂಧಿಯನ್ ಪ್ರಿನ್ಸಿಪಲ್ ಅನ್ನು ನಾವು ಫಾಲೋ ಮಾಡ್ತೀವಿ. ಅದರಿಂದ ಇವೆರಡು ಮಿಕ್ಸ್ ಆಗಿರ್ತಕ್ಕಂಥದ್ದೇ ನಮ್ಮ ಸೋಷಿಯಲಿಸ್ಟ್ ಪರಿಕಲ್ಪನೆ. ಈ ಸೋಷಿಯಲಿಸ್ಟ್ ಅಂದ್ರೆ ಸಮಾಜದ ಇನ್ಇಕ್ವಾಲಿಟಿಯನ್ನ ತೆಗೆದು ಹೋಗ್ತಕ್ಕಂಥದ್ದು ಸೋಷಿಯಲಿಸ್ಟ್ ನ ಪರಿಕಲ್ಪನೆ. ಆದುದರಿಂದ ಇದನ್ನು ಕೂಡ ನಾವು ಪ್ರಿಯಂಬಲ್ ಅಲ್ಲಿ ಕಾಣ್ತಾ ಹೋಗ್ತೀವಿ. ಪ್ರಿಯಂಬಲ್ ಇರ್ತಕ್ಕಂತಹ ಮುಂದಿನ ಒಂದು ಪ್ರಮುಖವಾದಂತಹ ಅಂಶ ಅಂದ್ರೆ ಸೆಕ್ಯುಲರ್, ಜಾತ್ಯತೀತತೆ. ಇಂದು ಎಲ್ಲ ಕಡೆ ಪ್ರಚಲಿತ ಘಟನೆಯಲ್ಲಿರ್ತಕ್ಕಂತಹ ಒಂದು ವರ್ಡ್ ಜಾತ್ಯತೀತತೆ. ನಮ್ಮ ಇಂಡಿಯಾ ಸೆಕ್ಯುಲರ್ ಕಂಟ್ರಿನೋ ಅಲ್ವೋ, ನಮ್ಮ ಇಂಡಿಯಾದಲ್ಲಿ ನಡೀತಿರ್ತಕ್ಕಂತಹ ಧರ್ಮದ ಹೆಸರಿನಲ್ಲಿ ನಡೆತಿರ್ತಕ್ಕಂತಹ ಗಲಾಟೆಗಳನ್ನು ಗಮನಿಸಿ ಈ ಒಂದು ವರ್ಡ್ ಯಾವಾಗಲೂ ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದೇ ಇರುತ್ತದೆ. ಅಂದ್ರೆ ಸೆಕ್ಯುಲರಿಸಮ್ ಅಂದ್ರೆ ಏನು? ಸೆಕ್ಯುಲರಿಸಮ್ ಅಂತ ಅಂದ್ರೆ ಈ ಒಂದು ನಮ್ಮ ಭಾರತದ ರಾಷ್ಟ್ರದಲ್ಲಿ ಯಾವುದೇ ಒಂದು ಧರ್ಮವನ್ನು ನಮ್ಮ ರಾಷ್ಟ್ರ ಧರ್ಮವನ್ನಾಗಿ ನಾವು ಸ್ವೀಕರಿಸಿಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥದ್ದು. ಅಂದ್ರೆ ಭಾರತದ ಸರ್ಕಾರ ಆಗಿರ್ಬೋದು ಮತ್ತೆ ನಮ್ಮ ಸಂವಿಧಾನದ ಪ್ರಕಾರ
ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣಬೇಕು ಮತ್ತೆ ಸಮಾನವಾಗಿ ರಕ್ಷಿಸಬೇಕು. ಯಾವುದೇ ಒಂದು ಧರ್ಮಕ್ಕಾಗಲಿ ಸಮಾನ ಅವಕಾಶವನ್ನು ಕಲ್ಪಿಸಬೇಕು. ಯಾವುದೇ ಒಂದು ಭಾಷೆಯನ್ನು ನಮ್ಮ ರಾಷ್ಟ್ರ ಭಾಷೆಯಾಗಿ ನಮ್ಮ ಭಾರತ ಸರ್ಕಾರ ಆಯ್ದುಕೊಂಡಿಲ್ಲ. ಇದೇ ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಂ ಅಂದ್ರೆ ಇದೆ. ಎಲ್ಲ ಭಾಷೆಯನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥದ್ದು. ಆದ್ರೆ ಈ USA ಆಗಿರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಾಗಿರ್ಬೋದು ಇಲ್ಲಿ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರ್ ಇದೆ. ಅಂದ್ರೆ ಸೆಕ್ಯುಲರಿಸಂ ನೆಗೆಟಿವ್ ಕಾನ್ಸೆಪ್ಟ್ ಅಂದ್ರೆ ಏನು ಅಂದ್ರೆ ಅಲ್ಲಿ ಒಂದು ಯಾವುದೇ ಒಂದು ರಿಲಿಜಿಯನ್ ಅಲ್ಲಿ ಆ ಸ್ಟೇಟು ಹಸ್ತಕ್ಷೇಪ ಮಾಡಲ್ಲ. ಅಂದ್ರೆ ಅವ್ರಿಗೆ ಯಾವ ರಿಲಿಜನ್ ಬೇಕಾದ್ರೂ ಅವ್ರು ಪಾಲನೆ ಮಾಡ್ಕೋಬಹುದು, ಅವ್ರು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಆ ಸ್ಟೇಟು ಆ ಯಾವುದೇ ಒಂದು ರಿಲಿಜಿಯನ್ಗೆ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ಇಷ್ಟ ಬಂದಿದ್ದ ತರ ಅವ್ರು ಮಾಡ್ಕೋಬಹುದು. ಇದುವೇ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಂ. ಯುರೋಪ್ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ಇತರ ಖಂಡಗಳಲ್ಲಿ ಈ ಒಂದು ನೆಗೆಟಿವ್ ಕಾನ್ಸೆಪ್ಟ್ ಆಫ್ ನಾವು ಸೆಕ್ಯುಲರಿಸಂ ನೋಡಬಹುದು. ನಮ್ಮ ಭಾರತದಲ್ಲಿ ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವ ಒಂದು ಪರಿಕಲ್ಪನೆ ಇರೋದ್ರಿಂದ ನಮ್ದು ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಂ. ಈ ನಮ್ಮ ಭಾರತದ ಪಕ್ಕದ ರಾಷ್ಟ್ರಕ್ಕೆ ಹೋದ್ರೆ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಇಲ್ಲಿ ಒಂದು ಪರ್ಟಿಕ್ಯುಲರ್ ರಿಲಿಜನ್, ಒಂದು ಪರ್ಟಿಕ್ಯುಲರ್ ಧರ್ಮವನ್ನ ರಾಷ್ಟ್ರೀಯ ಧರ್ಮವಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಯಾವ ಧರ್ಮವೂ ಕೂಡ ರಾಷ್ಟ್ರೀಯ ಭಾಷೆಯಾಗಿ ಸ್ವೀಕೃತವಾಗಿಲ್ಲ. ಬಟ್ ಈಗ ಸೆಕ್ಯುಲರ್ ಸ್ಟೇಟ್, ನಾವು ಸೆಕ್ಯುಲರಿಸಂ ಬಗ್ಗೆ ಮಾತಾಡಿದ್ವಿ. ಸೆಕ್ಯುಲರ್ ಸ್ಟೇಟ್ ಅಂತಕ್ಕಂತಹ ವರ್ಡ್ ನಮ್ಮ ಭಾರತ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳಿ ಸೆಕ್ಯುಲರ್ ಸ್ಟೇಟ್ ಅಂತಕ್ಕಂತಹ ವರ್ಡ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಇದು ಸೆಕ್ಯುಲರಿಸಂಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಂಕ್ಷಿಪ್ತವಾದ ವಿಷಯ. ಮುಂದಿನ ಪ್ರಮುಖವಾದಂತಹ ಅಂಶ ಯಾವುದು ಅಂತಂದ್ರೆ ಡೆಮೊಕ್ರೆಟಿಕ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮೊಕ್ರೆಟಿಕ್? ಡೆಮೊಕ್ರೆಟಿಕ್ ಅಂದ್ರೆ ಏನು ಅಂದ್ರೆ ಅಬ್ರಹಾಂ ಲಿಂಕನ್ ಅವರು ಹೇಳ್ತಕ್ಕಂತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತೆ ಪ್ರಜೆಗಳಿಗೋಸ್ಕರ ನಡೆಯತಕ್ಕಂತಹ ಸರ್ಕಾರವೇ ಪ್ರಜಾತಂತ್ರ ಸರ್ಕಾರ, ಪ್ರಜಾಸತ್ತಾತ್ಮಕ ಸರ್ಕಾರ ಅಂತಕ್ಕಂಥದ್ದು. ಈ ಡೆಮೊಕ್ರೆಟಿಕ್ ಸರ್ಕಾರ ಅಂದ್ರೆ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಜನಪ್ರತಿನಿಧಿಗಳು ಈ ಒಂದು ಸರ್ಕಾರವನ್ನು ನಡೆಸ್ತಕ್ಕಂಥದ್ದು ನಮ್ಮ ಭಾರತದಲ್ಲಿರ್ತಕ್ಕಂತಹ ಡೆಮೊಕ್ರೆಟಿಕ್ ಸಿಸ್ಟಮ್. ಅಂದ್ರೆ ಇದು ಇಂಡೈರೆಕ್ಟ್ ಡೆಮೊಕ್ರೆಟಿಕ್ ಸಿಸ್ಟಮ್. ನಮ್ಮ ಭಾರತದಲ್ಲಿ ಯಾವುದಿದೆ ಅಂದ್ರೆ ಇಂಡೈರೆಕ್ಟ್ ಡೆಮೊಕ್ರೆಟಿಕ್ ಸಿಸ್ಟಮ್. ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂತಹ ಪ್ರಜಾಪ್ರತಿನಿಧಿಗಳು ನಡೆಸ್ತಕ್ಕಂತಹ ಸರ್ಕಾರ ಆಡಳಿತವೇ ಇಂಡೈರೆಕ್ಟ್ ಡೆಮೊಕ್ರೆಟಿಕ್ ಅಂತಕ್ಕಂಥದ್ದು. ನೆಕ್ಸ್ಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಡೆಮೊಕ್ರೆಟಿಕ್? ಡೈರೆಕ್ಟ್ ಡೆಮೊಕ್ರೆಟಿಕ್ ಅಂದ್ರೆ ಜನರೇ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಮತ್ತು ಜನರಿಗೆ ಏನ್ ಬೇಕು ಏನ್ ಬೇಡ, ಅವರ ಬೇಕು ಬೇಡಗಳಿಗೆ ಏನು ಅಂತಕ್ಕಂತಹ ಆಧಾರದ ಮೇಲೆ ಅವರೇ ಆಡಳಿತವನ್ನು ನಿರ್ವಹಿಸ್ತಕ್ಕಂಥದ್ದು ಈ ಒಂದು ಡೈರೆಕ್ಟ್ ಡೆಮೊಕ್ರೆಟಿಕ್. ನಮ್ಮ ಭಾರತದಲ್ಲಿ ಇಂಡೈರೆಕ್ಟ್ ಡೆಮೊಕ್ರೆಟಿಕ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇಷ್ಟು ಡೆಮೊಕ್ರೆಟಿಕ್ಗೆ ಸಂಬಂಧಿಸಿರ್ತಕ್ಕಂತಹ ವಿಚಾರ. ಪ್ರಸ್ತಾವನೆಯಲ್ಲಿರ್ತಕ್ಕಂತಹ ಪ್ರಮುಖ ಅಂಶ ರಿಪಬ್ಲಿಕ್, ಗಣತಂತ್ರ. ಗಣತಂತ್ರ ಅಂದ್ರೆ ಏನು ಅಂದ್ರೆ ಹಿಂದೆ ಒಂದು ಕಾಲ ಇತ್ತು, ರಾಜರಿದ್ರು. ರಾಜ, ಆತನ ನಂತರ ಆತನ ಮಗ ಅಥವಾ ಆತನ ಹೆಂಡತಿ, ಆತನ ನಂತರ ಆತನ ಮಗ, ಈ ರೀತಿ ವಂಶ ಪಾರಂಪರ್ಯವಾದಂತಹ ಒಂದು ಆಡಳಿತ ವ್ಯವಸ್ಥೆ ಇತ್ತು. ಬಟ್ ಇಲ್ಲಿ ರಿಪಬ್ಲಿಕ್ ಅಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಒಂದು ಜನಪ್ರತಿನಿಧಿಗಳು ಸರ್ಕಾರವನ್ನು ನಡೆಸುವುದರಿಂದ ಇದು ಗಣತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಭಾರತವು ಅತ್ಯಂತ ದೊಡ್ಡದಾದಂತಹ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ರಾಷ್ಟ್ರವಾಗಿರ್ತಕ್ಕಂಥದ್ದು. ಈ ರಿಪಬ್ಲಿಕ್ ವ್ಯವಸ್ಥೆಯಲ್ಲಿ ಹೆಡ್ ಆಫ್ ದ ಸ್ಟೇಟ್, ಒಂದು ರಾಷ್ಟ್ರದ ಮುಖ್ಯಸ್ಥ ಯಾವಾಗಲೂ ಕೂಡ ಅವನು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಲೆಕ್ಷನ್ ಮುಖಾಂತರ ಅವನು ಆಯ್ಕೆ ಆಗ್ತಕ್ಕಂಥದ್ದು. ಇಲ್ಲಿ ವಂಶ ಪಾರಂಪರ್ಯವಾಗಿ ರಾಜನ ನಂತರ ಆತನ ಮಗ ಆ ರೀತಿ ಬರೋದಿಲ್ಲ. ಯಾವುದೇ ಭಾರತದ ಪ್ರಜೆಯು ಕೂಡ ಇಲ್ಲಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡೋದರ ಮುಖಾಂತರ ಆತನ ಆಡಳಿತ ವ್ಯವಸ್ಥೆಯಲ್ಲಿ ಭಾಗವಹಿಸಬಹುದು. ಇದು ಗಣತಂತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ವಿಚಾರ. ನಮ್ಮ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂತಹ ನೆಕ್ಸ್ಟ್ ಕೀವರ್ಡ್ ಜಸ್ಟಿಸ್. ಅಂದ್ರೆ ನಮ್ಮ ಪ್ರಿಯಂಬಲ್ ಅಲ್ಲಿ ಸೋಷಿಯಲ್ ಜಸ್ಟಿಸ್, ಎಕನಾಮಿಕಲ್ ಜಸ್ಟಿಸ್ ಅಂಡ್ ಪೊಲಿಟಿಕಲ್ ಜಸ್ಟಿಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಇದು ಏನಿದು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು ಅಂದ್ರೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಹಿಂದೆ ಒಂದು ಕಾಲ ಇತ್ತು, ಆಗ ಶೂದ್ರರು, ದಲಿತರು ಮತ್ತೆ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು ಅಂತಕ್ಕಂತಹ ವರ್ಗಗಳಿದ್ವು. ಅಲ್ಲಿ ಬ್ರಾಹ್ಮಣರು ಮತ್ತೆ ಕ್ಷತ್ರಿಯರು ಮತ್ತೆ ಶೂದ್ರರು ಮತ್ತೆ ದಲಿತರು ಇವರ ಮಧ್ಯೆ ಒಂದು ಸಾಮಾಜಿಕ ಅಸಮಾನತೆ ಇತ್ತು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆ ಬ್ರಾಹ್ಮಣರಾಗಿರ್ಬೋದು ಮತ್ತೆ ಮೇಲ್ವರ್ಗದ ಜನರು ಓಡಾಡಿರ್ತಕ್ಕಂತಹ ರಸ್ತೆಯಲ್ಲಿ ಓಡಾಡಬಾರ್ದು, ಮತ್ತೆ ಅವರ ಬಾವಿಯನ್ನು ಬಳಸಬಾರದು. ಇಂತಹ ಒಂದು ಸಾಮಾಜಿಕ ಪಿಡುಗುಗಳಿದ್ವು. ಅದನ್ನ ತೊಡೆದು ಹಾಕುವ ಉದ್ದೇಶದಿಂದ ನಮ್ಮ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ ಏನ್ ಮಾಡಿದ್ರು ಅಂದ್ರೆ ಸೋಷಿಯಲ್ ಜಸ್ಟಿಸ್ ಅನ್ನ ನಮ್ಮ ಪ್ರಸ್ತಾವನೆಯಲ್ಲಿ ಅಳವಡಿಸಿದ್ರು. ಈ ಸೋಷಿಯಲ್ ಜಸ್ಟಿಸ್ ಇಂದ ಇಂದು ನಮ್ಮ ಭಾರತದಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣುವ ಒಂದು ಪರಿಸ್ಥಿತಿಯಿಂದ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್, ಎಕನಾಮಿಕ್ ಜಸ್ಟಿಸ್. ಇದೇನಿದೆ ಎಕನಾಮಿಕ್ ಜಸ್ಟಿಸ್ ಅಂದ್ರೆ
ಒಂದು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳ ಆತನ ಒಂದು ಆರ್ಥಿಕ ಸ್ಥಿತಿಯನ್ನು ನೋಡಿ, ಆತನ ಬಡವ ಅಥವಾ ಬಲ್ಲಿದ ಎನ್ನುವ ಒಂದು ಸ್ಥಿತಿಯನ್ನು ನೋಡಿ ಅಸಮಾನತೆಯನ್ನ ಮಾಡಬಾರದು. ಆತನ ಒಂದು ಆರ್ಥಿಕತೆಯ ಸ್ಥಿತಿಯ ಆಧಾರದ ಮೇಲೆ ಆತನನ್ನು ನೋಡಬಾರ್ದು. ಆತನಿಗೂ ಕೂಡ ಎಕನಾಮಿಕ್ ಆಗಿ ಒಂದು ಇಂಡಿಪೆಂಡೆಂಟ್ ಆಗುವ ಒಂದು ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ನೋಡಿಕೊಳ್ಳಬೇಕು. ಅದರ ಉದ್ದೇಶದಿಂದಲೇ ಎಕನಾಮಿಕ್ ಜಸ್ಟಿಸ್ ಅನ್ನ ನಮ್ಮ ಪ್ರಿಯಂಬಲ್ ಅಲ್ಲಿ ಅಳವಡಿಸಿದ್ದಾರೆ. ನೆಕ್ಸ್ಟ್, ಪೊಲಿಟಿಕಲ್ ಜಸ್ಟಿಸ್. ಪೊಲಿಟಿಕಲ್ ಜಸ್ಟಿಸ್ ಅಂದ್ರೆ ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಎಲೆಕ್ಷನ್ ಮುಖಾಂತರ ಸ್ಪರ್ಧಿಸಿ ಆಡಳಿತದ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಒಂದು ಉದ್ದೇಶದಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪೊಲಿಟಿಕಲ್ ಜಸ್ಟಿಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇದು ಜಸ್ಟಿಸ್ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ. ಮುಂದಿನ ಒಂದು ಕೀವರ್ಡ್ಸ್ ಲಿಬರ್ಟಿ. ಲಿಬರ್ಟಿ ಅಂದ್ರೆ ಸ್ವಾತಂತ್ರ್ಯ. ಅಂದ್ರೆ ನಮ್ಮ ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದಂತಹ ಆಲೋಚನೆಯನ್ನು, ತನ್ನದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಮತ್ತೆ ಆತನು ಯಾವುದೇ ಒಂದು ಧರ್ಮವನ್ನು ಪಾಲಿಸ್ತಕ್ಕಂಥದ್ದು, ಆತನು ಯಾವುದೇ ಒಂದು ಬಿಲೀಫ್ ಮತ್ತೆ ಫೇತ್ ಅಂದ್ರೆ ಎಕ್ಸ್ಪ್ರೆಷನ್ ಮತ್ತೆ ವರ್ಷಿಪ್ ಯಾವುದೇ ಒಂದು ಧರ್ಮವನ್ನು ಪಾಲನೆ ಮಾಡಬಹುದು. ಯಾವುದೇ ಒಂದು ಜಾತಿ, ಧರ್ಮ, ಪಂಗಡ ಯಾವುದೇ ಒಂದು ಆಧಾರದ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡೋಂಗಿಲ್ಲ. ಅವನ ಫ್ರೀಡಮ್ ಅನ್ನು ಅವನಿಗೆ ಕೊಡ್ತಕ್ಕಂಥದ್ದೇ ಸ್ವಾತಂತ್ರ್ಯ. ಅಂದ್ರೆ ಇಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಆರ್ಟಿಕಲ್ 19 ಇಂದ 22 ವರೆಗೂ ನಾವು ಫುಲ್ ಡೀಟೇಲ್ ಆಗಿ ಅಲ್ಲಿ ಡಿಸ್ಕಷನ್ ಮಾಡೋಣ ಫಂಡಮೆಂಟಲ್ ರೈಟ್ಸ್ ಬಂದಾಗ. ಈಗ ಲಿಬರ್ಟಿ ಅಂದ್ರೆ ತಿಳ್ಕೊಳ್ಳಿ ಸಾಕು. ಈ ಲಿಬರ್ಟಿಯನ್ನು ಕೂಡ ನಮ್ಮ ಪ್ರಿಯಂಬಲ್ ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ನಾವು ನೆಕ್ಸ್ಟ್ ಕೀವರ್ಡ್ ಯಾವುದು ಅಂತಂದ್ರೆ ಈಕ್ವಾಲಿಟಿ. ಈಕ್ವಾಲಿಟಿ ಅಂತಂದ್ರೆ ಏನು? ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈಕ್ವಲ್ ಆಪರ್ಚುನಿಟಿಯನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಅವರಿಗೆಲ್ಲರಿಗೂ ಕೂಡ ಈಕ್ವಲ್ ಸವಲತ್ತುಗಳಾಗಿರ್ಬೋದು, ಸಮಾನವಾದಂತಹ ಸವಲತ್ತುಗಳು ಮತ್ತು ಸೌಲಭ್ಯಗಳನ್ನು ಕೊಟ್ಟು ಅವರ ಆರ್ಥಿಕವಾಗಿ ಮತ್ತು ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಮತ್ತೆ ಸೋಷಿಯಲ್ ಏಳಿಗೆಗಾಗಿ ಅವರು ಸ್ಪಂದಿಸ್ತಕ್ಕಂಥದ್ದೇ ಈ ಸಮಾನತೆ. ಸಮಾನತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಅಪ್ಪರ್ ಕ್ಯಾಸ್ಟ್ ಅವರಿಗೆ ಬೇರೆ ರೂಲ್ಸ್, ಈಗ ಲೋವರ್ ಕ್ಯಾಸ್ಟ್ ಅವರಿಗೆ ಬೇರೆ ರೂಲ್ಸ್, ಈ ತರ ಎಲ್ಲ ಸಮಾನತೆಯಿಂದ ಎಲ್ಲರನ್ನು ಕೂಡ ಕಾಣ್ತಕ್ಕಂಥದ್ದು. ಈ ಒಂದು ಸಮಾನತೆಯ ಬಗ್ಗೆ ನಾವು ಮುಂದಿನ ತರಗತಿಗಳಲ್ಲಿ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನೋಡೋಣ. ಈ ಸಮಾನತೆ ಬಗ್ಗೆ ಹೇಳ್ತಕ್ಕಂತಹ ಆರ್ಟಿಕಲ್ ಯಾವುದು ಅಂದ್ರೆ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ 14ರಿಂದ 14ರವರೆಗಿನ ಒಂದು ವಿಧಿಗಳೇನಿದಾವೆ ಇವು ಸಮಾನತೆ ಬಗ್ಗೆ ಹೇಳ್ತಕ್ಕಂಥದ್ದು. ಮುಖ್ಯವಾದಂತಹ ಅಂಶ ಯಾವುದು ಅಂತಂದ್ರೆ ಫ್ರಟರ್ನಿಟಿ ಅಂದ್ರೆ ಭ್ರಾತೃತ್ವ. ನಮ್ಮ ಭಾರತದಲ್ಲಿ ಸರಿಸುಮಾರು ಹಲವಾರು ಪಂಗಡಗಳು, ಹಲವಾರು ಜಾತಿಗಳು, ಹಲವಾರು ಧರ್ಮಗಳು ಅಂದ್ರೆ ಎಲ್ಲಾ ಧರ್ಮಗಳು ಕೂಡ ಇರೋದ್ರಿಂದ ನಾವೆಲ್ಲರೂ ಕೂಡ ಭಾರತೀಯರು ಎನ್ನುವ ಒಂದೇ ಒಂದು ವೇದಿಕೆಯಡಿ ನಮ್ಮ ಭಾರತವನ್ನು ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಭಾರತದ ಸಂವಿಧಾನದ ರಚನಾಕಾರರು ಈ ಭ್ರಾತೃತ್ವ ಅಂದ್ರೆ ಬ್ರದರ್ಹುಡ್ ಅಂತಕ್ಕಂಥದ್ದನ್ನ ಪ್ರಿಯಂಬಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಭ್ರಾತೃತ್ವದಿಂದ ನಾವೆಲ್ಲರೂ ಕೂಡ ಸಮಾನರು, ಭಾರತೀಯರು ಎನ್ನುವ ಒಂದು ಐಕ್ಯತೆ ಎನ್ನುವಂತಕ್ಕಂಥದ್ದು ಕೂಡ ಮೂಡ್ತಕ್ಕಂಥದ್ದು. ಈ ಐಕ್ಯತೆಯನ್ನು ಕೂಡ ನಮ್ಮ ಭಾರತದ ಸಂವಿಧಾನದಲ್ಲಿ ಅಂದ್ರೆ ಇಂಟೆಗ್ರಿಟಿ ಈ ಐಕ್ಯತೆಯನ್ನು ಕೂಡ ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದನ್ನು 1976 42ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ಭಾರತದ ಪ್ರಿಯಂಬಲ್ಗೆ ಸೇರಿಸ್ತಾರೆ. ಅವಾಗ ಕೂಡ ನಮ್ಮ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿರ್ತಾರೆ. ಇದಿಷ್ಟು ಪ್ರಿಯಂಬಲಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀವರ್ಡ್ಸ್ಗಳು. ಲಾಂಗ್ ಸ್ಟೋರಿ ಶಾರ್ಟ್, ನಾವು ಇಷ್ಟೊತ್ತು ಏನ್ ನೋಡಿದ್ವಿ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಿಯಂಬಲ್. ಪ್ರಿಯಂಬಲ್ ಅಂದ್ರೆ ಏನು ಅಂತಕ್ಕಂಥದ್ದು ನೋಡಿದ್ವಿ. ಅಂದ್ರೆ ಪ್ರಿಯಂಬಲ್ ಅಂತಕ್ಕಂಥದ್ದು ಸಮರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಒಂದು ಸಾರಾಂಶ ಅಂತಕ್ಕಂಥದ್ದು ನೋಡಿದ್ವಿ. ನೆಕ್ಸ್ಟ್ ನಾವೇನ್ ನೋಡಿದ್ವಿ ಅಂದ್ರೆ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇರತಕ್ಕಂತಹ ಅಧಿಕಾರದ ಮೂಲ ಯಾವುದು ಅಂತಂದ್ರೆ ಪೀಪಲ್ ಆಫ್ ದಿಸ್ ಕಂಟ್ರಿ, ಇಲ್ಲಿರ್ತಕ್ಕಂತಹ ಜನಗಳೇ ಸೋರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ನಾವ್ ಇನ್ನೇನು ನೋಡಿದ್ವಿ ಅಂತಂದ್ರೆ ನೇಚರ್ ಆಫ್ ದಿಸ್ ಕಂಟ್ರಿ, ನಮ್ಮ ಭಾರತದ ಯಾವ ತರ ನೇಚರ್ ಹೊಂದಿದೆ, ಭಾರತದಲ್ಲಿರ್ತಕ್ಕಂತಹ ರಾಜ್ಯಗಳು ಯಾವ ತರ ನೇಚರ್ ಅನ್ನು ಹೊಂದಿದೆ ಅಂತಕ್ಕಂಥದ್ದು ನೋಡಿದ್ವಿ. ಅಂದ್ರೆ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೊಕ್ರಾಟಿಕ್ ಅಂಡ್ ರಿಪಬ್ಲಿಕ್ ಇವೆಲ್ಲವುಗಳನ್ನ ನಮ್ಮ ಭಾರತದ ರಾಷ್ಟ್ರ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ನಾವು ನಮ್ಮ ಪ್ರಿಯಂಬಲ್ ಅಲ್ಲಿ ಇನ್ನೇನು ನೋಡಿದ್ವಿ ಅಂತಂದ್ರೆ ಡೇಟ್ ಆಫ್ ಅಡಾಪ್ಟೇಷನ್. ನಮ್ಮ ಪ್ರಿಯಂಬಲ್ ಅನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ 1949 ನವೆಂಬರ್ 26ರಂದು ಅಡಾಪ್ಟ್ ಮಾಡ್ಕೊಂಡ್ವಿ. ಬಟ್ ಅದು ಜಾರಿಗೆ ಬಂದಿದ್ದು ನಿಮಗೆ ಗೊತ್ತು 1950 ಜಾನ್ವರಿ 26 ಅಂದು ಅದು ನಮ್ಮ ಭಾರತೀಯ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಜಾರಿಗೆ ಬಂತು. ಭಾರತದ ಪ್ರಿಯಂಬಲ್ ಅಲ್ಲಿ ಇರ್ತಕ್ಕಂತಹ ಒಂದು ಕೀ ಪಾಯಿಂಟ್ಸ್. ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಭಾರತದ ಪ್ರಿಯಂಬಲ್ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಭಾಗನ ಅಥವಾ ಅಲ್ಲ ಅಂತ ಹೇಳಿ ಹಲವಾರು ಒಂದು ನ್ಯಾಯಮೂರ್ತಿಗಳಾಗಿರ್ಬೋದು, ಹಲವಾರು ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ ಆಗಿರ್ಬೋದು, ಎಲ್ಲರೂ ಚರ್ಚೆ ಮಾಡ್ತಾರೆ. ಇದು ಪ್ರಿಯಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್. ಇದು ನಮ್ಮ ಪ್ರಿಯಂಬಲ್ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ನ ಪಾರ್ಟ್ ಅಥವಾ ಅಲ್ಲ ಸಪ್ರೇಟ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಚರ್ಚೆ ಮಾಡ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಹೇಳುತ್ತೆ
ಬೀರುಬರಿ ಯೂನಿಯನ್ ಕೇಸಲ್ಲಿ ಹೇಳುತ್ತೆ ಸುಪ್ರೀಂ ಕೋರ್ಟು 1960ರಲ್ಲಿ ಹೇಳುತ್ತೆ, ಇಲ್ಲ ಪ್ರಿಯಂಬಲ್ ಅಂತಕ್ಕಂಥದ್ದು ಇದು ಕಾನ್ಸ್ಟಿಟ್ಯೂಷನ್ ನ ಭಾಗ ಅಲ್ಲ, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬೀರುಬಾರಿ ಯೂನಿಯನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ 1960ರಲ್ಲಿ. ತದನಂತರ 1973ರಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಕೇಸ್ ಬರುತ್ತೆ. ಅದ್ಯಾವುದು ಅಂದ್ರೆ ಕೇಶವಾನಂದ ಭಾರತಿ ಕೇಸ್. ಈ ಕೇಶವಾನಂದ ಭಾರತಿ ಕೇಸ್ 1973ರಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಹೌದು ಈ ಪ್ರಿಯಂಬಲ್ ಅಂತಕ್ಕಂಥದ್ದು ಇದು ಕಾನ್ಸ್ಟಿಟ್ಯೂಷನ್ ನ ಪಾರ್ಟು. 1973ರಲ್ಲಿ ಕೇಶವಾನಂದ ಭಾರತಿ ಕೇಸ್ ಏನ್ ಹೇಳುತ್ತೆ ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ನ ಪ್ರಿಯಂಬಲ್ ಕಾನ್ಸ್ಟಿಟ್ಯೂಷನ್ ನ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ ಅಂತ ಹೇಳಿ 1973ರಲ್ಲಿ ಹೇಳುತ್ತೆ. ತದನಂತರ LIC ಆಫ್ ಇಂಡಿಯಾ ಕೇಸ್ ಬರುತ್ತೆ 1995ರಲ್ಲಿ. LIC ಆಫ್ ಇಂಡಿಯನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಪ್ರಿಯಂಬಲ್ ಅಂತಕ್ಕಂಥದ್ದು ಭಾರತ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿ 1995ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಹೌದು ಪ್ರಿಯಂಬಲ್ ಇಸ್ ಎ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಈಸ್ ನಾಟ್ ಎನ್ಫೋರ್ಸ್ಡ್ ಬೈ ಲಾ. ಪ್ರಿಯಂಬಲ್ ಬಗ್ಗೆ ಸಂಬಂಧಿಸಿರ್ತಕ್ಕಂತಹ ಕೆಲವು ನೆನಪಿಡಬೇಕಾದಂತಹ ಇಂಪಾರ್ಟೆಂಟ್ ಮಾಹಿತಿ ಯಾವುದು ಅಂತಂದ್ರೆ, ಈ ಪ್ರಿಯಂಬಲ್ ಅನ್ನ ನಾವು USA ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡ್ಕೊಂಡಿದ್ದೀವಿ, ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಇಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಜಸ್ಟಿಸ್ ಅಂತಕ್ಕಂತಹ ವರ್ಡ್ ಅನ್ನ ರಷ್ಯನ್ ರೆವಲ್ಯೂಷನ್ ಇಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಈಕ್ವಲಿಟಿ, ಲಿಬರ್ಟಿ ಮತ್ತೆ ಫ್ರಟರ್ನಿಟಿ, ಈ ಮೂರು ವರ್ಡ್ ಅನ್ನ ನಾವು ಫ್ರೆಂಚ್ ರೆವಲ್ಯೂಷನ್ ಇಂದ ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು ಪ್ರಿಯಂಬಲ್ ಅಂತಕ್ಕಂಥದ್ದು ಬೇಸ್ಡ್ ಆನ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಪಾಸ್ಡ್ ಬೈ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಮಂಡಿಸಿರ್ತಕ್ಕಂತಹ ಧ್ಯೇಯಗಳ ನಿರ್ಣಯದಿಂದ ಈ ಒಂದು ಪ್ರಿಯಂಬಲ್ ಅದರ ಬೇಸ್ಡ್ ಆಗಿ ರಚಿತವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಿಯಂಬಲ್ ಅಂತಕ್ಕಂಥದ್ದು ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಹೌದು ಪ್ರಿಯಂಬಲ್ ಅನ್ನ ತಿದ್ದುಪಡಿ ಮಾಡಬಹುದು, ಅಂದ್ರೆ ಅಮೆಂಡ್ಮೆಂಟ್ ಮಾಡಬಹುದು. ಪ್ರಿಯಂಬಲ್ ಅನ್ನ ಇಲ್ಲಿಯವರೆಗೆ ಕೇವಲ ಒಂದು ಬಾರಿ ಮಾತ್ರ ಅಮೆಂಡ್ಮೆಂಟ್ ಮಾಡಿದ್ದಾರೆ, 1976 42ನೇ ಸಂವಿಧಾನದ ತಿದ್ದುಪಡಿಯ ಮುಖಾಂತರ. ಇಲ್ಲಿವರೆಗೂ ಪ್ರಿಯಂಬಲ್ ಅನ್ನ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಪ್ರಿಯಂಬಲ್ಗೆ ಸಂಬಂಧಿಸಿರ್ತಕ್ಕಂತಹ ವಿಷಯ. ಮುಂದಿನ ತರಗತಿಗಳಲ್ಲಿ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ನೋಡೋಣ, ಅಂದ್ರೆ ಕೇಂದ್ರ ಮತ್ತೆ ಅದರ ಭೂಭಾಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೋಡೋಣ.